ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಬಿಗ್ ಅಪ್ಡೇಟ್ ಏನು ಗೊತ್ತಾ? ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಕನ್ನಡದ ಬಿಗ್ ಬಾಸ್ ಈಗ ಐಷಾರಾಮಿ ರೆಸಾರ್ಟ್ ಆಗಿ ಬದಲಾಗ್ಬಿಟ್ಟಿದೆ. ಬಿಗ್ ಬಾಸ್ ಮನೆಯಷ್ಟೇ ಅಲ್ಲದೆ ಸ್ಪರ್ಧಿಗಳು ಕೂಡ ಚೇಂಜ್ ಆಗಿದ್ದಾರೆ. ಒಂದು ತಂಡ ಐಷಾರಾಮಿ ರೆಸಾರ್ಟ್ನಲ್ಲಿ ಕೆಲಸಗಾರರಾಗಿದ್ದಾರೆ, ಮತ್ತೊಂದು ತಂಡ ಅತಿಥಿಗಳಾಗಿ ಮನೆಯಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಕನ್ನಡದ ಬಿಗ್ ಬಾಸ್ ಅಚ್ಚರಿಯ ರೀತಿಯಲ್ಲಿ ಎಂಟ್ರಿ ಕೊಟ್ಟಿದ್ದವರು ಚೈತ್ರಾ ಕುಂದಾಪುರ. ಯಾರು ಊಹಿಸಿರ್ಲಿಲ್ಲ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ. ತುಂಬಾ ಖುಷಿಯಾಗಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದ ಚೈತ್ರಾ ಕುಂದಾಪುರ ಈಗ ಸಾಕಷ್ಟು ರೀತಿಯಾಗಿ ತನ್ನ ಪಶ್ಚಾತ್ತಾಪದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನನಗೆ ಇದು ಬಿಗ್ ಬಾಸ್ ಅಲ್ಲ, ನಾನು ಬಿಗ್ ಬಾಸ್ಗೆ ಬರಬಾರ್ದಿತ್ತು ಅಂತ ಸಾಕಷ್ಟು ಬಾರಿ ಬಿಗ್ ಬಾಸ್ ಮನೆಯೊಳಗೆ ಚೈತ್ರಾ ಕುಂದಾಪುರ ಅವರು ತನ್ನ ಮನದಾಳದ ಮಾತನ್ನ ಹೇಳಿಕೊಂಡಿದ್ದಾರೆ. ಇದೀಗ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಬಾರಿ ಇವರೇ ಕಳಪೆ ಆಗಿರುವುದು ಅವರಿಗೆ ಒಂದಿಷ್ಟು ನೋವು ತಂದಿದೆ. ಪ್ರತಿ ಬಾರಿ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮನೆ ಮಂದಿ ಎಲ್ಲ ಅಂತ ಸಾಕಷ್ಟು ಬಾರಿ ಅತ್ತಿದ್ದಾರೆ. ಕಿಚ್ಚ ಸುದೀಪ್ ಅವರ ಎದುರುಗಡೆ ಕೂಡ ಅತ್ತುಬಿಟ್ಟು ಹೇಳ್ಕೊಂಡಿದ್ದಾರೆ, ನಾನೇ ಇವರಿಗೆ ಕಳಪೆ ಸಿಗೋದಾ, ಯಾವತ್ತೂ ಕೂಡ ನನ್ನನ್ನೇ ಕಳಪೆಗೆ ಹಾಕ್ತಾರೆ ಅಂತ ಚೈತ್ರಾ ಕುಂದಾಪುರ ಅವರು ತನ್ನ ನೋವನ್ನ ಹೇಳಿಕೊಂಡಿದ್ದಾರೆ. ಇನ್ನು ರಜತ್ ಅವರ ವರ್ತನೆಗೆ ಮನೆ ಮಂದಿ ಫುಲ್ ಶಾಕ್ ಆಗಿದ್ದಾರೆ. ಇನ್ನು ಈ ಒಂದು ರೆಸಾರ್ಟ್ ಅನ್ನುವಂತಹ ಥೀಮ್ ಇಟ್ಕೊಂಡು ಮಾಡಿರುವಂತಹ ಟಾಸ್ಕ್ನಲ್ಲಿ ರಜತ್ ಅವರ ಮಾತನ್ನು ಕೇಳಿ ಮನೆ ಮಂದಿಗೆ ಒಂದಿಷ್ಟು ಇರಿಟೇಷನ್ ಕೂಡ ಆಗಿರುವಂಥದ್ದು. ಅದರಲ್ಲೂ ಕೂಡ ರಜತ್ ಚೈತ್ರಾ ಕುಂದಾಪುರ ಅವರನ್ನ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಚೈತ್ರಾ ಕುಂದಾಪುರ ಅವರು ತಾನು ಅತಿಥಿಯಾಗಿ ರೆಸಾರ್ಟ್ಗೆ ಬಂದಾಗ ಎಷ್ಟೆಲ್ಲ ಕಿರುಚಾಡಿದ್ರು, ಅದೇ ರೀತಿಯಾಗಿ ರಜತ್ ಅವರು ಚೈತ್ರಾ ಕುಂದಾಪುರ ಅವರಿಗೆ ಕಾಟ ಕೊಡ್ತಾ ಇದ್ದಾರೆ. ಪ್ರತಿ ಬಾರಿ ಚೈತ್ರಾ ಕುಂದಾಪುರ ಅವರನ್ನು ರಜತ್ ಅವರು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಮಿಡಿ ಕೂಡ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಮೋಕ್ಷಿತಾ ಪೈ ಅವರನ್ನ ಕೂಡ ಕಾಲೆಳಿತಾ ಇದ್ದಾರೆ. ಇನ್ನು ನಾನು ಕೂಡ ರೆಡ್ ಡ್ರೆಸ್ ಹಾಕಿದ್ದೇನೆ, ನೀವು ಕೂಡ ರೆಡ್ ಡ್ರೆಸ್ ಹಾಕಿದ್ದೀರಿ, ಮ್ಯಾಚಿಂಗ್ ಅಂತ ಹೇಳಿ ಮೋಕ್ಷಿತಾ ಪೈ ಅವರನ್ನ ಕಾಲೆಳಿತಾ ಇದ್ದಾರೆ ರಜತ್ ಅವರು. ಜೊತೆಗೆ ಧನ್ರಾಜ್ ಅವರು ಕೂಡ ಅಷ್ಟೇ ಮನೆಯಲ್ಲಿ ರೆಸಾರ್ಟ್ಗೆ ಬಂದ ನಂತರ ಹೇಗಿರಬೇಕು ಎನ್ನುವುದನ್ನ ಕಾಮಿಡಿ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಒಂದಿಷ್ಟು ತರಳೆ ತಮಾಷೆಗಳನ್ನ ಮಾಡ್ತಾ ಧನ್ರಾಜ್ ಅವರು ಕೂಡ ನಗು ತರಿಸ್ತಾ ಇದ್ದಾರೆ. ಇನ್ನು ಹನುಮಂತು ಧನ್ರಾಜ್ ಅವರ ಚಾಕರಿಯನ್ನ ಮಾಡುತ್ತಾ ಉತ್ತಮವಾಗಿ ಆಟವನ್ನ ಆಡ್ತಾ ಇದ್ದಾರೆ. ಇನ್ನು ತ್ರಿವಿಕ್ರಮ್ ಅವರು ಕೂಡ ಅಷ್ಟೇ ಅತಿಥಿಯಾಗಿ ಆಟಗಳನ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ರೆಸಾರ್ಟ್ನಲ್ಲಿ ತರಳೆ ತಮಾಷೆಗಳನ್ನ ಮಾಡ್ತಾ ರೆಸಾರ್ಟ್ನ ಸಿಬ್ಬಂದಿಗಳಿಗೆ ಕೆಲಸಗಳನ್ನ ವಹಿಸ್ತಾ ಇದ್ದಾರೆ. ಇದರಿಂದ ಕೆಲವೊಬ್ಬರು ವೈಯಕ್ತಿಕವಾಗಿ ಮನೆಯಲ್ಲಿ ದ್ವೇಷವನ್ನ ಕಾಡ್ತಾ ಇದ್ದಾರೆ. ಇನ್ನು ಬಟ್ಟೆ ಒಗೆಯುವ ಟಾಸ್ಕ್ ಅನ್ನು ಕೂಡ ಬಿಗ್ ಬಾಸ್ ನೀಡಿದ್ರು. ಇದನ್ನು ಚೈತ್ರಾ ಅವರಿಗೆ ರಜತ್ ಅವರು ಹೇಳ್ತಾರೆ. ಚೈತ್ರಾ ಅವರು ಬಟ್ಟೆಗಳನ್ನ ವಾಶ್ ಮಾಡ್ತಾರೆ. ಚೈತ್ರಾ ಯಾವುದೇ ರೀತಿಯಾದಂತಹ ಮರು ಮಾತನ್ನ ಆಡದೆ ಅವರು ಹೇಳಿದ ಹಾಗೆ ಬಟ್ಟೆಗಳನ್ನ ಚಾಚೂ ತಪ್ಪದೆ ವಾಶ್ ಮಾಡಿದ್ದಾರೆ. ಇನ್ನು ಮನೆಯ ಒಳಗೆ ವಾಶ್ರೂಮ್ ಹತ್ತಿರ ತುಂಬಾನೇ ಗಲೀಜಾಗಿರುತ್ತೆ. ರಜತ್, ಭವ್ಯಗೌಡ, ಮೋಕ್ಷಿತಾ ಅವರೆಲ್ಲರೂ ಕೂಡ ಸೇರಿ ಟಿಶ್ಯೂ ಪೇಪರ್ ಅನ್ನ ಅಲ್ಲಿ ಹಾಕ್ತಾರೆ. ಇದನ್ನ ಬಂದು ಕ್ಲೀನ್ ಮಾಡೋದಕ್ಕೆ ಮನೆಯವರಿಗೆ ಹೇಳ್ತಾರೆ. ಸಿಬ್ಬಂದಿ ಅಂದ್ರೆ ರೆಸಾರ್ಟ್ ಸಿಬ್ಬಂದಿಗೆ ಹೇಳ್ತಾರೆ. ಇದನ್ನು ರೆಸಾರ್ಟ್ ಸಿಬ್ಬಂದಿಗಳು ಆಯ್ತು ನಾವು ಮಾಡುತ್ತೇವೆ ಅಥವಾ ನಾನು ಮಾಡ್ತೀನಿ ಅಂತ ಚೈತ್ರಾ ಅವರು ಹೇಳ್ತಾರೆ. ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಕೂಡ ರೆಸಾರ್ಟ್ ಥೀಮ್ನಲ್ಲಿ ತಮಾಷೆಯಾಗಿ ಈ ಒಂದು ಟಾಸ್ಕ್ ನಡೀತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ಧನ್ಯವಾದಗಳು.